ನಮಸ್ಕಾರ ಬಂಧುಗಳೇ, ಇವತ್ತು VBG ರಾಮ್ಜಿ ಯೋಜನೆಯಡಿಯಲ್ಲಿ ನಮ್ಮ ಕಾಯಕ ಬಂಧುಗಳು ಇವತ್ತಿಲ್ಲಿ ಕೆರೆಯನ್ನು ಶುದ್ಧೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ ಅಮ್ಮ. ಅಮ್ಮ ಏನು ಮಾಡ್ತಾ ಇದ್ರಿ ಇಲ್ಲಿ? ಕೆರೆ ಕೆಲಸ ಮಾಡ್ತಿದ್ರಾ? ಯಾವ್ದಮ್ಮ ಯೋಜನೆ ಇದು? VBG ರಾಮ್ಜಿ ಮೊದಲಿದ್ದಂಥದ್ದು ನರೇಗಾ ಯೋಜನೆ. ಈಗಿರ್ತಕ್ಕಂಥ VBG ರಾಮ್ಜಿ ವಿಕಸಿತ ಭಾರತ ರೋಜ್ಗಾರ್ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಅಮ್ಮ ಮೊದಲು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ರಿ? ಈಗ 125 ದಿವಸ. 25 ದಿವಸ ಜಾಸ್ತಿ ಆಗಿದೆ. ಅಮ್ಮ, ನಮ್ಮ ಈ ಭಾಗದಲ್ಲಿ ನಿಮ್ಮ ಜಮೀನುಗಳ ಕೆಲಸ ಕೊಡ್ತಿರಲ್ಲ, ಎಷ್ಟು ಮಕ್ಕ ಅಲ್ಲಿ ನಿಮ್ಮ ಇದು ಕೂಲಿ? 150, 200. ಇಲ್ಲಿ ಎಷ್ಟು ಕೊಡ್ತಾ ಇದ್ರಮ್ಮ ನಿಮ್ಗೆ ಈಗ ಈ ಕೆಲಸದಲ್ಲಿ? 375. ಓ ಸರಿ ಸರಿ ಅಮ್ಮ, 370. ಅಮ್ಮ, ಮೊದಲು ನಿಮಗೆ ಈ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಇದ್ರಲ್ಲ, ಅವಾಗ ಎಷ್ಟು ದಿವಸ ಕೆಲಸ ದುಡ್ಡು ಬರ್ತಾಯ್ತಮ್ಮ ನಿಮ್ಮ ಖಾತೆಗಳಿಗೆಲ್ಲ? ಅವಾಗ ಅಮೌಂಟ್ ಒಂದು ವಾರಕ್ಕೊಂದ್ಸರಿ ಬರ್ತಿತ್ತು, ಇಲ್ಲಾಂದ್ರೆ 15 ದಿನ 20 ದಿನ ಆಯ್ತು ಬರ್ತಾಯ್ತು. ಈಗ ಹೆಂಗಾಗಿದೆ ಅಮ್ಮ? ಈಗ ಯಾವ ಥರ ಬರ್ತಾ ಇದೆಮ್ಮ? ಈಗ ಒಂದು ವಾರಕ್ಕೊಂದ್ಸರಿ ಈಗಿರ್ತಂಥದ್ದು ಇದು ಸರಿ ಅಂತ ಅನ್ಸುತ್ತಲ್ಲ ನಿಮಗೆ ಕೆಲಸ ಇದು? ಅಂದ್ರೆ 100, 250 ರೂಪಾಯಿ ಕೆಲಸ ಕೊಡ್ತಾ ಇದ್ರಿ. ಈಗ ನಮ್ಮ ಜಮೀನುಗಳಲ್ಲಿ ಏನು ನಾವು ನಮ್ಮ ಜಮೀನು ಬದು ಮಾಡ್ತಕ್ಕಂಥದ್ದು ಇರ್ಬೋದು, ನಮ್ಮ ಜಮೀನಿಗೆ ದಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲಿನ ಕೆರೆಗಳನ್ನ ನಾವು ಶುಚಿ ಮಾಡಿ ಬಿದ್ದಂಥ ಮಳೆ ನೀರು ಅಲ್ಲೇ ಶೇಖರಣೆಯಾಗಿ ಅಂತರ್ಜಲ ಹೆಚ್ಚಬೇಕು. ಅಂತರ್ಜಲ ಹೆಚ್ಚೋದ್ರಿಂದ ನಾವು ನೀವೆಲ್ಲ ಸಮೃದ್ಧಿಯಾಗಿ ಜೀವನ ಮಾಡ್ಬೋದು ತಾಯಿ. ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಏನು ಸುದೀರ್ಘವಾದ ರಾಜಕೀಯ ಚುನಾಯಿತ ರಾಜಕೀಯದೊಳಗೆ ಇವರು ಅತಿ ಹೆಚ್ಚಿನ ಕೆಲಸವನ್ನು ಮಾಡಿದಂಥ ಹೆಗ್ಗಳಿಕೆಗೆ ಬಾಜರಾಗ್ತಾ ಇದ್ದಾರೆ ತಾಯಿ. ನಮ್ಮ ನರೇಂದ್ರ ಮೋದಿ ಅವರಿಗೆ ಮಲೆ ಮಹದೇಶ್ವರರು ಹೆಚ್ಚಿನ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ದೇಶವನ್ನು ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾ ಸುಭದ್ರವಾಗಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಳ್ಳುವ ತಾಯಿ. ಎಲ್ರಿಗೂ ಒಳ್ಳೇದಾಗಿತ್ತು ತಾಯಿ.